ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರೂಪಾಯಿ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚೆನ್ನೈನಲ್ಲಿ 6.3 ಕೋಟಿ ರೂಪಾಯಿ ಹಣವನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ದರೋಡೆ ಮಾಡಿದಂತಹ ಹಣ ಕೊನೆಗೂ ಕೂಡ ಸಿಕ್ಕಿರುವಂತಹದ್ದು. ಆಂಧ್ರದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು. 4 ಆರೋಪಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಹಣ ಎಲ್ಲಿಟ್ಟಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಅವರ ಮಾಹಿತಿಯನ್ನು ಆಧರಿಸಿ ಹೋದಂತಹ ಸಂದರ್ಭದಲ್ಲಿ ಚೆನ್ನೈನಲ್ಲಿ 6.3 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು ಕಳುವಾಗಿದ್ದಂತಹ ಹಣ 7 ಕೋಟಿ 11 ಲಕ್ಷ. ಬೆಂಗಳೂರಿನಿಂದ ಹಣವನ್ನು ಕದ್ದು ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ನಿನ್ನೆ ತಿರುಪತಿಯಲ್ಲಿ ಇಬ್ಬರು ಸೇರಿದಂತೆ ಒಟ್ಟು 4 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಹಣವನ್ನು ಹೇಗೆ ಸರ್ಕ್ಯುಲೇಟ್ ಮಾಡಲಾಗಿತ್ತು, ಎಲ್ಲೆಲ್ಲಿ ಬಚ್ಚಿಡಲಾಗಿತ್ತು ಎಲ್ಲವನ್ನೂ ಕೂಡ ಆರೋಪಿಗಳು ಪೊಲೀಸರ ಎದುರು ಕಕ್ಕಿದ್ರು. ಅದೇ ಮಾಹಿತಿಯನ್ನು ಆಧರಿಸಿ ಈಗ ಹಣವನ್ನು ರಿಕವರಿ ಮಾಡಲಾಗಿದೆ. ಕೇವಲ 2 ದಿನದಲ್ಲಿ ಬೆಂಗಳೂರು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಬೆಂಗಳೂರು ಪೊಲೀಸರು ಬಲೆ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜು, ಲೊಕೇಶನ್ನು ಎಲ್ಲವನ್ನು ಕೂಡ ಆಧರಿಸಿ ಆಂಧ್ರದ ತಿರುಪತಿಯಲ್ಲಿ ತಲೆಮರೆಸಿಕೊಂಡಂತಹ ದರೋಡೆಕೋರರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿತ್ತು. ಎಲ್ಲಿ ಹಣ ಇಟ್ಟಿದ್ದಾರೆ, ಹೇಗೆ ಹಣ ಸಾಗಿಸಿದ್ರು ಎಲ್ಲವನ್ನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಜೊತೆಗೆ ಇನೋವಾ ಕಾರ್ ಕೂಡ ಸಿಕ್ಕಿತ್ತು. ಇದೇ ಇನೋವಾ ಕಾರ್ನಲ್ಲಿಯೇ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ಇವರು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ರು. ಈಗ ಹಣ ಸಿಕ್ಕಿರಲಿಲ್ಲ. 2 ದಿನದಲ್ಲಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಟೀಮಿನ ಜೊತೆಗೆ ಯಾರ್ಯಾರಿದ್ರೋ ಎಲ್ಲರನ್ನೂ ಕೂಡ ಹುಡುಕಾಡುವಂತಹ ಕೆಲಸ ಕೂಡ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ಪ್ರಕರಣವನ್ನು ಬೆಂಗಳೂರು ಪೊಲೀಸರು ಭೇದಿಸಿದ್ದು ಹೇಗೆ, ಹಣ ಸಿಕ್ಕಿದ್ದಲ್ಲಿ ಉಳಿದ ಹಣಕ್ಕಾಗಿ ಯಾವ ರೀತಿ ಹುಡುಕಾಟ ಆಗ್ತಾ ಇದೆ ಅಂತ ಹೇಳಿ? ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಇನ್ನೊಬ್ಬ ದೇವಿರನ್ ಅಂತೇಳಿ ಕೇರಳ ಮೂಲದ ಒಬ್ಬ ಆರೋಪಿಯನ್ನ ನಿನ್ನೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಜೊತೆಗೆ ಆತನ ಜೊತೆಯಲ್ಲಿ ಕೇಸ್ ಜೋಡಿಸ್ತಾ ಇದ್ದಂತ 7 ಜನ ಆರೋಪಿಗಳೇನಿದ್ರು 7 ಜನ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚುವಂತ ಒಂದಷ್ಟು ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇತ್ತು. ಯಾಕಂದ್ರೆ ಪೊಲೀಸರ ನಿಜಗಟ್ಟಂತ ಪ್ರಕರಣ ಇದು. ಕಳೆದ 3 ದಿನಗಳಿಂದ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ ರಾತಪಾಳಿಯಲ್ಲಿದ್ದಂತ ಅಣ್ಣಪ್ಪ ನಾಯಕ್ ಅಂದ್ರೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆತನನ್ನ ವಶಕ್ಕೆ ಪಡಿತಾರೆ. ಜೊತೆಗೆ ಆತನ ಸಂಪರ್ಕದಲ್ಲಿದ್ದಂತ ಕೇರಳ ಮೂಲದ ದೇವಿರನ್ ಅಂದ್ರೆ ಈತ CMS ನ ಎಕ್ಸ್ ಎಂಪ್ಲಾಯಿ, ಆತನನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಯಾಕಂದ್ರೆ ರವಿ ಮತ್ತು ರಾಕೇಶ್ ಅಂತ ಹೇಳಿ ಅವರು ಕೂಡ ಲೋಕಲ್ಸ್ ಆಗಿದ್ದಂಥವ್ರು, ಬಾಣಸ್ವಾಡಿಯಲ್ಲಿ ಏನು ವಾಸ ಇದ್ದಂಥವ್ರು. ಅವರು ದುಡ್ಡನ್ನ ತೆಗೆದುಕೊಂಡೋಗಿ ಚಿತ್ತೂರದ ಬಳಿಯಲ್ಲಿ ಕಾರನ್ನ ಬಿಡ್ತಾರೆ. ಅದಾದ ಬಳಿಕ ಕಾರನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಚೆನ್ನೈನ ಬಳಿಯಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸರಿಸುಮಾರು 6.3 ಕೋಟಿಯಷ್ಟು ಹಣವನ್ನ ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಗಳನ್ನ ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಇನ್ನೂ ಕೂಡ ಬೇರೆ ಬೇರೆ ಮಾರ್ಗವಾಗಿ ಹಣವನ್ನ ತೆಗೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಹಣವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಮಾಡಲಾಗ್ತಾ ಇದೆ. ಆರೋಪಿಗಳನ್ನ ಈಗ 4 ಆರೋಪಿಗಳು ಮತ್ತು ಶಂಕಿತರು ಯಾರಿದ್ರು ಟೋಟಲ್ ಈಗ 7 ಜನರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡೋ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದೆ. ಜೊತೆಗೆ ಇದರ ಹಿಂದೆ ಇರುವಂತಹ ಮಾಸ್ಟರ್ ಪ್ಲಾನ್ ಮಾಡಿದಂಥವ್ರು ಯಾರು, ಕಿಂಗ್ ಪಿನ್ಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ಬಂಧನಕ್ಕೊಳಪಡಿಸಿರೋರ ಬಳಿಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಮುರಳಿ, ಇದೊಂದು ಪಕ್ಕಾ ಪ್ರೊಫೆಷನಲ್ ದರೋಡೆಕೋರರೇ ಮಾಡಿದ ಕೃತ್ಯದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿಯೇ ಅಟೆಂಪ್ಟ್ ಮಾಡಂತಹ ಕೃತ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಸಣ್ಣದೊಂದು ಸುಳಿವು ಕೂಡ ಪೊಲೀಸರಿಗೆ ಬಿಟ್ಕೊಟ್ಟಿರಲಿಲ್ಲ ಈ ದರೋಡೆಕೋರರು. ಇಂತಹ ಪ್ರಕರಣವನ್ನ ಬೆಂಗಳೂರು ಪೊಲೀಸರು ಭೇದಿಸಿದ್ದು ಹೇಗೆ ಅಂತ ಹೇಳಿ, ಯಾವ ವಿಚಾರವನ್ನು ಇಟ್ಕೊಂಡು ಆಂಧ್ರದ ತಿರುಪತಿಯಲ್ಲಿ ಇವರನ್ನ ಬಲೆ ಹಾಕಿ ಹಿಡಿಯುವಂತಹ ಕೆಲಸ ಆಯಿತು, ಹಣವನ್ನು ರಿಕವರಿ ಮಾಡುವಂತಹ ಕೆಲಸ ಆಯಿತು ಮುರಳಿ? ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆಯಲ್ಲಿ ಮೊದಲ ಹಂತದಲ್ಲಿ ಬಯಲಾಗಿದ್ದಂಥದ್ದು ಆತನ ಕಾರು ಎಲ್ಲಿ ಸಂಚಾರನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಸಂಚಾರ ಮಾಡೋ ಸಂದರ್ಭದಲ್ಲಿ ಹೊಸಕೋಟೆ ಟೋಲ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಬಲಭಾಗದಲ್ಲಿ ರೇಟನ್ನು ತೆಗೆದುಕೊಳ್ತಾರೆ. ರೇಟರ್ನನ್ನು ತೆಗೆದುಕೊಂಡು ಅದಾದ ಬಳಿಕ ವೆಲ್ಲೂರು ಮೂಲಕ ಮತ್ತೆ ಚಿತ್ತೂರಿನ ಒಳಗಡೆ ಬರುವಂಥದ್ದು. ಚಿತ್ತೂರಿನ ಒಳಗಡೆ ಬಂದು ಒಂದು ಗುಡಿವಾಲ ಅಂತ ಹೇಳಿ ಒಂದು ಹಳ್ಳಿ ಇದೆ. ಚಿತ್ತೂರಿನ ಬಳಿ ಇರುವಂತಹ ಹಳ್ಳಿ ಏನಿತ್ತು, ಹಳ್ಳಿಯ ಬಳಿ ಆ ಕಾರನ್ನ ಬಿಟ್ಟಿದ್ದಾರೆ. ಅಲ್ಲಿ
ಅಲ್ಲಿಗೆ ಹೋಗೋಷ್ಟರೊಳಗೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸ್ಟಿಕ್ಕರ್ ಅನ್ನ ಹಾಕೊಂಡಿದ್ರು, ಅದನ್ನ ಅಲ್ಲಿ ರಿಮೂವ್ ಅನ್ನ ಮಾಡಿರುವಂತದ್ದು. ಅದಾದ ಬಳಿಕ ಏನು ಕಾರ್ನ ನಂಬರ್ ಪ್ಲೇಟ್ ಏನಿತ್ತು ಅಂದ್ರೆ ಈಗಾಗಲೇ ಅವರು ಬಳಸಿದಂತದ ಕಾರ್ ನಂಬರ್ ಏನಿತ್ತು ಅದು ಶಿಫ್ಟ್ ನ ಕಾರ್ ನಂಬರ್. ಯಾಕಂದ್ರೆ ಇನೋವಾಗೆ ಕಾರ್ಗೆ ಬಳಸುವಂತ ಕಾರ್ ನಂಬರ್ ಅಲ್ಲ, ಅದು ಬೇರೆ ಕಾರ್ನ ನಂಬರ್ನ ಅದಕ್ಕೆ ಬಳಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಆ ಕಾರ್ ನಂಬರ್ನ ಆಧರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಮತ್ತು ಕಾರಿನ ಚಲನವಲನ ಆಧರಿಸಿ ಹೋದಂತ ಸಂದರ್ಭದಲ್ಲಿ ಚಿತ್ತೂರಿನ ಗುಡಿವಾಲದಲ್ಲಿ ಕಾರನ್ನ ಬಿಟ್ಟಿರ್ತಾರೆ. ಕಾರನ್ನ ಬಿಟ್ಟು ಮತ್ತೆ ವೇಲೂರಿನ ಮೂಲಕ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇತ್ತು. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಆತನ ಕಾರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಕಾರನ್ನ ವಶಕ್ಕೆ ತೆಗೆದುಕೊಂಡ ಬಳಿಕ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಂತ ಕಾನ್ಸ್ಟೇಬಲ್ ಏನು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಣ್ಣಪ್ಪ ನಾಯಕ್ ಮತ್ತು ದೇವಿರನ್ ಇಬ್ಬರ ಏನು ವಿಚಾರಗಳು ಬಯಲಿಗೆ ಬರ್ತದೆ. ದೇವಿರನ್ ಮತ್ತು ಅಣ್ಣಪ್ಪ ನಾಯಕ್ ಕಳೆದ 6 ತಿಂಗಳಿಂದನೂ ಕೂಡ ನಿರಂತರವಾಗಿ ಸ್ಕೆಚ್ ಅನ್ನ ಹಾಕ್ತಾ ಇದ್ರು. ಜೊತೆಗೆ CMS ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ದೇವಿರನ್ ಏನಿದ್ದ ಆತ ಕೆಲಸವನ್ನ ಬಿಟ್ಟು ಹೊರಗಡೆ ಬಂದಿರ್ತಾನೆ. ಕೆಲಸವನ್ನ ಬಿಟ್ಟು ಹೊರಗಡೆ ಬಂದ ಬಳಿಕ CMS ಕಂಪನಿಯಲ್ಲಿ ಅಂದ್ರೆ ಯಾವ್ದು ವಾಹನಗಳು ಓಡಾಡ್ತಾ ಇರ್ತವೆ, ಹೆಚ್ಚಿನ ಹಣವನ್ನ ತುಂಬಿಕೊಂಡು ವಾಹನಗಳು ಓಡಾಡ್ತಾ ಇರ್ತಾರೆ ಅಂತ ಸಿಬ್ಬಂದಿಗಳ ಜೊತೆಯಲ್ಲಿ ನಿರಂತರವಾಗಿ ಈತ ಟಚ್ ಅಲ್ಲಿ ಇರ್ತಿದ್ದ. ಅಂದ್ರೆ ಯಾವ್ಯಾವ ವಾಹನಗಳು ಸುಸ್ಥಿತಿಯಲ್ಲಿ ಇಲ್ಲ, ಯಾವ ವಾಹನಗಳು ಕಾರ್ಯಾಚರಣೆಯನ್ನ ಅಂದ್ರೆ ಏನಾದ್ರೂ ಹಣವನ್ನ ಥೆಫ್ಟ್ ಅನ್ನ ಮಾಡಿದ್ರೆ ಅವು ಕಾರ್ಯಾಚರಣೆಯನ್ನ ಮಾಡೋದಿಲ್ಲ ಅಂತೇಳಿ ಗೊತ್ತಾಗುತ್ತೆ, ಅಂತ ವಾಹನಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಳೆದ 6 ತಿಂಗಳಿಂದನೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡು ಮೊನ್ನೆ ಅಷ್ಟೇ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿರುವಂತಹ CMS ನ ಸಿಬ್ಬಂದಿ 4 ಜನ ಏನಿದ್ರು ಅದರ ಪೈಕಿ ಇಬ್ಬರ ಪಾತ್ರ ಇರೋದ್ರ ಬಗ್ಗೆ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಹಣ ಸಿಕ್ಕಿರುವಂತದ್ದು ಈ ಪ್ರಕರಣದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಆಗಿರುವಂತದ್ದು. ಈಗ ಹಣವನ್ನು ವಶಕ್ಕೆ ಪಡೆದುಕೊಳ್ತಾರೆ. ಹಣವನ್ನು ವಶಕ್ಕೆ ಪಡೆದುಕೊಂಡ ಬಳಿಕ ಮುಂದಿನ ಕಾರ್ಯಾಚರಣೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹೊತ್ತುಗಳಲ್ಲಿ ಮತ್ತು ಕಿಂಗ್ ಪಿನ್ಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹೊತ್ತುಗಳಲ್ಲಿ ಪೊಲೀಸರು ಕಾರ್ಯಾಚರಣೆಯಲ್ಲಿ ಬಯಲಿಗೆ ಆಗಬೇಕಾದಂತದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.